ನ್ಯಾಯ ಕೊಡ್ಬೇಕು ನಮಗೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಗಂಗು ಅಶೋಕ್ ಶಿವಶಾನ್. ಸ್ಟೇಟಸ್ಗೆ ನನ್ನ ಅನುಮಾನ ಬಂದು ಅವ್ರಿಗೆ ಹೇಳಿಕೆ ಕೊಡ್ತೀನಿ. ಏನ್ ಅವ್ರ ಮೇಲೆ ಅನುಮಾನ? ಅನುಮಾನ ಸ್ಟೇಟಸ್ ಯಾಕೆ ಇಟ್ಟನು? ಏನಂತ ಇಟ್ಟಿದ್ದೀರಿ ಸ್ಟೇಟಸ್? ನೀನ್ ಆತ್ಮಕ್ ಶಾಂತಿ ಸಿಕ್ತಾಣ ಅಂತಂದ್ ಇಟ್ಟನ ಸ್ಟೇಟಸ್. ಅವ ಪಿಂಟು ಇಷ್ಟ ದಿನ ಇಡ್ಲಾರ್ದು ಸ್ಟೇಟಸ್ ಇವತ್ತು ಯಾಕೆ ಬರ್ಬೇಕು? 8 ತಿಂಗಳು ಆದ್ಮೇಲೆ ಅದು ಮುಗಿಬೇಕಲ್ಲ. ಮುಗಿದ ಬಳಕ ಈಗ ಹೆಂಗ್ ಬರ್ತದು? ಇದಕ್ಕಾಗಿ ನಾನು ಹೇಳ್ತೀನಿ. ಅವ್ರ ಮೇಲೆ ಡೌಟ್? ಅವ್ರ ಮ್ಯಾಗೆ ಡೌಟ್. ಕಂಪ್ಲೇಂಟ್ ಏನ್ ಕೊಟ್ರಿ? ಈಗ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸರ್ ಅವ್ರ ಮ್ಯಾಗೆ. ಇದು ಮತ್ತೆ ಹೇಳ್ಯಾರಲ್ರಿ ಅವ್ರು, ನಿಮ್ಗ್ ಶಾಂತಿ ಸಿಕ್ತದೆ ಯಾಕಂತ ಕೇಳಿದ ಮಾಡ್ಕ ನಾವು ನೀವು ಇಟ್ರಿ ಅಂದ್ರೆ ನನ್ನ ಈಗ ಕೇಳ್ಬೇಕಲ್ಲ. ನನ್ ಡೌಟ್ನು ಅದೇ ರೀ. ಐದಾರು ಜನ ಅದಾರ, ಅವ್ರೆಲ್ಲಾರು ತರ್ತಾರ, ಒಬ್ರಿಗೆ ಹಿಡೀರಿ. ಈಗ ದಿಲ್ಸು ಹರ್ಜನ್ ಮೇಲೆ ಅವ್ರ ಮೇಲೆ ಸ್ವಲ್ಪ ಡೌಟ್. ಹಿಂದ ಹೊಡೆದಾರ. ಮತ್ತೆ ಈಗ ಎಲ್ಲಾರು ಕೂಡ ಆಗಿರ್ಬೇಕ್ರಿ ಸರ್. ಈಗ ನಿಮ್ ತಂದೆಯವರು ಇಷ್ಟೆಲ್ಲ ಭಾಗಿಯಾಗಿದ್ರು ಹಿಂದ ಒಂದು ಜಗತ್ತಲ್ಲಿ, ಎಲ್ಲಾನು ಬಿಟ್ಟು ಬರೇ ದೇವ್ರ ಸೇವೆ ಎಲ್ಲಿ ಬಿ ನೋಡ್ರಿ ಬರೇ ದೇವ್ರಿಗೆ ನೋಡ್ತಿದ್ರಿ ಅವ್ರಿಗೆ. ಅವ್ರು ಯಾವಾಗನು ಇದು ಮಾಡಿಲ್ಲ, ಬರೇ ದೇವ್ರ ಮಕ್ಕಳು ಬಡಪಾಯಿ ಇರ್ತಿದ್ರಿ. ಎಂತ ಟೈಮ್ದಾಗ ಎಂತ ಘಟನೆ ಆಗಿದೆ. ಅದು ಬಾಳ ತಪ್ಪ್ರಿ. ಅದು ಹೊಡೆದಿದ್ದು ಹಿಂಗ್ ಮಾಡಿದಕ್ಕಾದ್ರೆ ಅವ್ರು ಹೊಡ್ಯಾಕ್ರ ಅಂತ ಕಾರಣ ಬರ್ಬೇಕಾಗಿತ್ತು ಅವ್ರಿಗೆ. ಹಿಂಗ್ ಮಾಡ್ಬಾರ್ದು, ಹಿಂಗ್ ಸೇವೆ ಮಾಡ್ಕೊತಿದ್ದಾನ, ಹಿಂದ್ ಏನಿದ್ನು ಗೊತ್ತಿಲ್ಲ. ಈಗ ಒಂದ್ಸಲ ಕೋರ್ಟ್ನಾಗ ಒಂದ್ಸಲ ಹೊಡೆದಿದ್ರು, ಅದೇ ಮಾಡಿ ದೊಡ್ಡ ತಪ್ಪ. ಈಗ ನಾ ಮಾಡ್ಬಾರ್ದಾಗಿತ್ತು ಅವ್ರಿಗೆ ಅನುಮಾನ ಮಾಡ್ಬೇಕಾಗಿತ್ತು. ಅವ್ರು ಹಿಂಗ್ ಮಾಡ್ಬಾರ್ದಂತ ಹೇಳಿ. ಈಗ ಎಷ್ಟೋ ನಕ್ಸಲರು ಎಲ್ಲಾ ಬಿಟ್ಟು ಹೊಳ್ಳಿ ಬಂದ ಸಮಾಜದಲ್ಲಿ ಸೇವೆ ಮಾಡಿದ್ರೆ ಇವ್ರೆಲ್ಲಾ ಬಿಟ್ಟಿದ್ರು. ಇವ್ರೆಲ್ಲಾ ಬಿಟ್ಟು ಇವ್ರ ಹಿಂದಿರೋರೆಲ್ಲಾನು ದೇವ್ರ ಸೇವೆ ಮಾಡ್ಕೊತ ಎಲ್ಲಾರು ಸರಿಯಾಗಿದ್ದು. ಈ ಬ್ಯಾಡಿಗಾಲದಲ್ಲಿ ಮಂಡಿ ದೇವಸ್ಥಾನ ಕಟ್ಸಾಕ್ತಿದ್ರಂತ. ಕಟ್ಟಿಸ್ತೀವಿ. ಜಾತ್ರೆ ಮಾಡಿದ್ರು. 3 ಎಕರೆ 10 ಗುಂಟ ದೇವಸ್ಥಾನಕ್ಕೆ ಹೊಲ ತೊಂದಿದ್ದಾರೆ. ದೇವಸ್ಥಾನ ಕಟ್ಟಬೇಕಂತೇಳಿ ಬರೀ ಭೂಮಿ ಪೂಜೆ ಮಾಡಿ ಬಿಡ್ತಾರೆ ಇವತ್ತಿಗೆ.
ಸರಿ